ಸುಮಾರು 10:30 ಗಂಟೆಗೆ ಬಿಜಾಪುರ ಜಿಲ್ಲೆ ಕೊಲ್ಲಾರ ತಾಲೂಕಿನ ಹಳ್ಳದಗೆನ್ನೂರು ಗ್ರಾಮದ ಹತ್ತಿರ ಇರ್ತಕ್ಕಂಥ ಮುಳವಾಡ ಏತ ನೀರಾವರಿಯ ಮೊದಲನೇ ಹಂತದ 30,000 ಹೆಕ್ಟೇರ್ ಪ್ರದೇಶಕ್ಕೆ ನೀರು ಕೊಡ್ತಕ್ಕಂಥ ಪಶ್ಚಿಮ ದಿಕ್ಕಿನ 75 ಕಿಲೋಮೀಟರ್ ಕಾಲುವೆ ಹಳ್ಳದಗೆನ್ನೂರು ಹತ್ರ ಮುಖ್ಯ ಕಾಲುವೆ ಒಡೆದು ಹೋಗಿ ದೊಡ್ಡ ಅನಾಹುತ ಆಗಿರ್ತಕ್ಕಂಥದ್ದು. ಸುಮಾರು ಅಲ್ಲಿ 60-65 ಎಕರೆ ಜಮೀನು ಪೂರ್ತಿ ಬೆಳೆ ಹಾನಿ ಅಷ್ಟೇ ಅಲ್ಲ, ಆ ರೈತರ ಜಮೀನ್ದಾಗಿರ್ತಕ್ಕಂಥ ಮಣ್ಣು ಕೂಡ ಕೊಚ್ಕೊಂಡು ಹೋಗಿ ಆ ಜಮೀನೇ ಇಲ್ಲ ಅಲ್ಲಿ ಇವತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಹಾಗೂ ಅಲ್ಲಿ ರೈತರು ಮಹೇಶ್ ಗೌಡ, ನಿಂಗರಗೌಡ ಮತ್ತು ಗುರುನಗೌಡ ಅಂತಕ್ಕಂಥವ್ರ ಜಮೀನು. ಆ ಮಹೇಶ್ ಗೌಡ ತನ್ನ ಕುಟುಂಬ ಸಮೇತ ಅಲ್ಲಿ ವಾಸ ಆಗ್ಯಾನ ರಾತ್ರಿ ಆ ಹೊಲದಲ್ಲಿ. 2 ಮಕ್ಕಳು, ಗಂಡ ಹೆಂಡತಿ. ಆದ್ರೆ ಊರನ್ ರಾತ್ರಿ ನಾಗರಿಕರ ಊರನ್ ಹಿರಿಯರು ಹೋಗಿ ಊರನ್ನ ಹೋಗಾರ ಅಂತಕ್ಕಂಥವ್ರು ಕೆಲವು ಜನ ಹೋಗಿ ಅವ್ರನ್ನ ಮನೆಯಿಂದ ಕಡ್ಯಾಕ್ ಮಾಡ್ಯಾರ ಅಂತ ಅವ್ರ ಜೀವನದಿಂದ ಬದುಕ್ಯಾರ. ಆದ್ರೆ ಕೊಲ್ಲಾರ PSI ಕೂಡ ಅಲ್ಲಿ ಹೋಗಿದ್ದಾರೆ. ಈ ಒಂದು ದೊಡ್ಡ ಅನಾಹುತ ಆಗೋದಕ್ಕ ಇದು ಏಕಾಏಕಿ ಆಗಿರ್ತಕ್ಕಂಥ ಅನಾಹುತ ಅಲ್ಲ. ಇದು ಅಲ್ಲಿ ಕೆನಾಲ್ ಸುಮಾರು ನಾನು 99ರಲ್ಲಿ ಶಾಸಕ ಇದ್ದಂತ ಸಂದರ್ಭದಲ್ಲಿ 2004ನೇ ಇಸ್ವಿಯಲ್ಲಿ ಈ ಒಂದು ಮುಳವಾಡ ಏತ ನೀರಾವರಿಯ ಮೊದಲನೇ ಹಂತ ಅಂದ್ರೆ ಬಳುತಿ ಜಾಕವೆಲ್ಲು ಮತ್ತು ಹನುಮಾಪುರ ಜಾಕವೆಲ್ ನಿರ್ಮಾಣ ಮಾಡಿ ಪಶ್ಚಿಮ ದಿಕ್ಕಿಗೆ ಗೋಟೆ ಗದ್ದಾಳವರೆಗೆ ಚಿಕ್ಲಿ ಕ್ರಾಸ್ ದಾಟಿ 75 ಕಿಲೋಮೀಟರ್ ಕೆನಾಲ್ ಮಾಡಿರ್ತಕ್ಕಂಥದ್ದು. ಪಶ್ಚಿಮ ದಿಕ್ಕಿಗೆ ಒಂದಾಲ್ ದಾಟಿ ಸುಮಾರು 17 ಕಿಲೋಮೀಟರ್ ಕೆನಾಲ್ ಅನ್ನ ಆವಾಗ ನಾವೇ ಮಾಡಿರ್ತಕ್ಕಂಥದ್ದು. ಅದರಿಂದ ಸುಮಾರು 30,000 ಹೆಕ್ಟೇರ್ ಪ್ರದೇಶಕ್ಕೆ ನೀರು ಆಯ್ತು. ಅಂದ್ರೆ ಸುಮಾರು 75,000 ಎಕರೆ ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ಸಮಸ್ಯೆ ಇಲ್ಲದೆ ನೀರು ಹಾಕೋತ್ ಬಂದೈತೆ. ನಾನು ಮಂತ್ರಿ ಇದ್ದಾಗ ಒಂದು ಪಂಪ್ ಸೆಟ್ ಕೆಟ್ಟಿತ್ತು, ಅದನ್ನ ತಕ್ಷಣ 2 ದಿವಸ ನಾವು ಜೋಡಿಸಿದ್ದೇವೆ. ಅದು ಹೊಸಪೇಟೆ ಅಂತ ತರಿಸಿ ನಾವು ಜೋಡಿಸಿದ್ದೇವೆ. ಆದ್ರೆ ಈ ಹಳ್ಳದಗೆನ್ನೂರು ಹತ್ರ ಹೊಡೆದಿರ್ತಕ್ಕಂಥ ಮುಖ್ಯ ಕಾಲುವೆ ಇವತ್ತು ಏಕಾಏಕಿ ಆಗಿರ್ತಕ್ಕಂಥ ಅನಾಹುತ ಅಲ್ಲ. ಇದು ಅಲ್ಲಿ ರೈತರು ಕೂಡ ಮಾಧ್ಯಮಕ್ಕೆ ಹೇಳಕತ್ತಾರ. ಅವರು ಸುಮಾರು 3-4 ವರ್ಷಗಳಿಂದ ಆ ಕ್ಷೇತ್ರದ ಶಾಸಕರಾಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರಿಗೆ ಮತ್ತು KBJ ಎಲ್ಲ ಎಂಜಿನಿಯರ್ಗಳಿಗೆ ಇಲ್ಲಿ ಓವರ್ಫ್ಲೋ ಆಕೈತಿ, ಕೆನಾಲ್ ಹೊಡಿತೈತಿ, ಇದನ್ನ ದುರಸ್ತಿ ಮಾಡ್ರಿ ಅಂತಕ್ಕಂಥ ಮಾತನ್ನ ಮೌಖಿಕವಾಗಿ ಹೇಳ್ಯಾರ, ಅರ್ಜಿನೂ ಕೊಟ್ಟು ಹೇಳ್ಯಾರ. ಏನು ಹೇಳಿದ್ರು ಕೂಡ ಯಾರು ಅದಕ್ಕೆ ಗಮನ ಹರಿಸಿಲ್ಲ. ಹೀಗಾಗಿ ಇವತ್ತೊಂದು ದೊಡ್ಡ ಅನಾಹುತ ಅಲ್ಲಿ ಆಗೋದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ನೇರವಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮತ್ತು ಕೃಷ್ಣಾ ಜಲಭಾಗ್ಯ ನಿಗಮದ ಅಧಿಕಾರಿಗಳು ಮತ್ತು ವಿಶೇಷವಾಗಿ ಜನಪ್ರತಿನಿಧಿಯಾಗಿ ಒಬ್ಬ ಶಾಸಕರಾಗಿ ಸಚಿವರಾಗಿ ಇವತ್ತು 13ರಿಂದ ಇಲ್ಲಿವರೆಗೆ ಅವರೇ ಅದಾರ. ಮೊದಲು ಕೂಡ ಇದ್ರಲ್ಲಿ ಶಾಸಕರಾಗಿ ಇಷ್ಟೆಲ್ಲ ಅವಧಿಯೊಳಗೆ ಶಾಸಕ ಆಗಿದ್ರು ಕೂಡ ಒಬ್ಬ ಸಣ್ಣ ವಿಷಯ ಗಮನಕ್ಕೆ ತಂದಾಗ ಅದನ್ನ ರಿಪೇರಿ ಮಾಡ್ತಕ್ಕಂಥ ಸೌಜನ್ಯ ಕೂಡ ಶಾಸಕರಿಗಿಲ್ಲ ಅಂತ ಹೇಳಿದ್ರೆ ಇದರ ಈ ಅನಾಹುತಕ್ಕೆ ನೇರ ಹೊಣೆ ಯಾರು ಅಂತ ಹೇಳಿದ್ರೆ ಇವತ್ತಿನ ಕರ್ನಾಟಕ ಸರ್ಕಾರದ ಬಸವನಬಾಗೇಗೌಡ ಶಾಸಕರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರೇ ಹೊಣೆಗಾರರು ಅಂತಕ್ಕಂಥ ಮಾತನ್ನ ಬಹಳ ನಿರ್ಬಿಡಿ ಅಂತ ಹೇಳಿಕ್ ಬಯಸ್ತೀನಿ. ನಾನು ಕಾಯ್ತಕ್ಕಂಥ ನೀರಿನ ಜಮೀನು ಏರಿಯಾ 25,000 ಹೆಕ್ಟರ್. ಆ ಕಡೆ ಪೂರ್ವಕ್ಕೆ ಸ್ವಲ್ಪ ಭಾಗ ಐತಿ. ಇದು 75 ಕಿಲೋಮೀಟರ್ ಉದ್ದ ಐತಿ. ಅದು ಈ 75 ಕಿಲೋಮೀಟರ್ ಇಲ್ಲಿ ಕಬ್ಬು ಎಲ್ಲ ಈರುಳ್ಳಿ ಶೇಂಗಾ ಎಲ್ಲ ಬೆಳಿ ಬೆಳೆದಾರ ರೈತರು. ಈಗ ಒಂದು ಬ್ಯಾಸಿಗೆ ಒಳಗೆ ನೀವು ಅದನ್ನ ರಿಪೇರಿನ ಒಂದು ತಿಂಗಳು ತಗೊಂಡ್ಬಿಟ್ರಿ ಅಂದ್ರೆ ಆ 25,000 ಹೆಕ್ಟರ್ದಾಗ ಬೆಳಿತಕ್ಕಂಥ ಬೆಳಿ ಹನಿ ಬರ ಏನು ಮುಂದ ಆ ಬೆಳಿನ ಬರಂಗಿಲ್ಲ. ಬಿಸಿಲಿಗೆ ಅವು ವಾರದಾಗ ಒಂದು ನೀರು ಕೊಡ್ಲಿಕ್ಕಂದ್ರ ಬದುಕುದಿಲ್ಲ ಈ ಬ್ಯಾಸಿಗೆ ಒಳಗ. ಅದು ಶಿವರಾತ್ರಿ ಅಮಾವಾಸ್ಯೆ ನಾಳೆ ಎಲ್ಲ ಇನ್ನೊಂದು 2 ದಿವಸದಾಗ ಮತ್ತೆ ಇನ್ನು ಮುಂದೆ ಉಗಾದಿ ಬರ್ತೈತಿ. ಇಂಥ ಸಂದರ್ಭದಾಗ ಕೆನಾಲ್ ಹೊಡೆದ ನೀರು ಬಂದಾಯ್ತಂದ್ರ ಆ ನೀರಾವರಿ ಮಾಡಿದಕ್ಕೆ ಅರ್ಥ ಏನು ಬರ್ತೈತಿ? ಅವ್ರಿಗೇನು ಪರಿಹಾರ ಕೊಡ್ತೀರಿ ಮುಂದೆ ನೀವೆಲ್ಲ? ಅದಕ್ಕೆ ಇವೆಲ್ಲವೂ ಕೂಡ ಆಗಿರ್ತಕ್ಕಂಥ ನಿರ್ಲಕ್ಷ್ಯ ಕೃಷ್ಣಾ ಜಲಭಾಗ್ಯ ನಿಗಮದ ಅಧಿಕಾರಿಗಳಿಂದ ಮತ್ತು ವಿಶೇಷವಾಗಿ ಶಿವಾನಂದ ಪಾಟೀಲ್ ರಾಜ್ಯದ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ರವರು ಈ ಗಮನ ಹರಿಸಲಾರ್ದಕ್ಕಿಂತ ಒಂದು ಅನಾಹುತಿಗಳು ಆಗೈತಿ. ಈಗ ಆಗಿದ್ದಾಯ್ತು. ಮುಂದರ ಅವ್ರಿಗೆ ಒಂದು ಚಲೋ ಪರಿಹಾರದ 1 ಎಕರೆಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡ್ರಿ. ಮತ್ತು ಈಗ ಮುಂದೆ ಬೆಳೆ ಏನು ಹಾನಿ ಆಕೈತೆ ಅದು ಕೂಡ 25,000 ಹೆಕ್ಟರ್ದಾಗ ಏನು ಬೆಳೆ ಹಾನಿ ಆಕೈತೆ ನೀರಿಲ್ಲಾರ್ದನ ಅದನ್ನ ನೀವು ಜಲ್ದಿ ಮಾಡಿದ್ರೆ ಹಾನಿ ಆಗುದಿಲ್ಲ. 1 ವಾರದಾಗ ಮಾಡಿದ್ರೆ ನೀವು 1 ವಾರ ಬಿಟ್ಟು ಏನು ಹೆಚ್ಚು ಟೈಮ್ ತಗೊಂಡ್ರಿ ಅಂದ್ರೆ ಅದಕ್ಕೂ ಪರಿಹಾರ ಕೊಡ್ಬೇಕಾಯ್ತು. ಅದಕ್ಕೆ ನಾವು ತಕ್ಷಣ ಶಿವಾನಂದ ಪಾಟೀಲ್ ಒತ್ತಾಯ ಮಾಡ್ತೀನಿ, ತಮ್ಮ ಮುಖಾಂತರ ನೀವು ನಿಮ್ಮ ಈ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿರಿ, ನೀವು ಅಸಡ್ಡೆ ವಹಿಸಿರಿ ನೀವು. ಯಾಕಂದ್ರೆ ಯಾರೋ ಕೆನಾಲ್ ಮಾಡಿ ನಾವು ಕೆನಾಲ್ ಮಾಡಿಬಿಟ್ಟಿವಿ, ನಿಮ್ಗೆ ಅರ್ಥ ಇಲ್ಲ ಅದ್ರದ್ದು. ಮೊದಲೇ ಹಂತದ್ದು ನಾವು ಮಾಡಿದ್ವಿ. ಮೊನ್ನೆ 2012 3ನೇ ಹಂತದ್ದು ನಾನೇ ಮಾಡೀನಿ. ಬೊಂಬಾಯಿವ್ರು ಕರ್ಕೊಂಡು ಕೆರೆ ತುಂಬಿದ್ರು ಮಸೂದೆಯಾಗಿ ಮಾಡಿ 2012 ನೀವು ಮಾಡಿದ ಕಷ್ಟ ಗೊತ್ತಿಲ್ಲ ಇವಾಗ. ಕೆನಾಲ್ ಮಾಡಿ ತ್ರಾಸ ಆಯ್ತು. ಆ ರೈತರ ತ್ರಾಸ ಆಯ್ತು ನಿಮ್ಗೆ ಗೊತ್ತಿಲ್ಲ ಇವಾಗ. ಹಿಂಗಾಗಿ ನೀವು ಇವಾಗ ತಕ್ಷಣ ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯವನ್ನು ನಾನು ಮಾಡ್ಲಿಕ್ಕೆ ಬಯಸ್ತೀನಿ. ನಾನು ಶಿವಾನಂದ ಪಾಟೀಲ್ ರೈತ ಹೇಳ್ತಾರೆ, ನಾ ಹೇಳಕತ್ತಿಲ್ಲ ಅದನ್ನು. ನನಗೆ ಹೇಳ್ಯಾರ, ನಾ ಹೇಳಿದ್ರು ಹೇಳಿ ಇಂಜಿನಿಯರ್ಗೆಲ್ಲ ಹೇಳಿದ್ರು ಕೂಡ ನೀವು ಶಾಸಕರಾಗಿ ಸಚಿವರಾಗಿ ಈ ವಿಷಯದಲ್ಲಿ ಸಂಪೂರ್ಣ ವಿಫಲರಾಗಿದ್ದೀರಿ. ಅದಕ್ಕೆ ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯವನ್ನ
ಮಾಡ್ಲಿಕ್ಕೆ ನಾನು ಬಯಸ್ತೀನಿ. ಹಾಗೇನೆ 2013ರಿಂದ 2026ವರೆಗೆ ಸುಮಾರು 14 ವರ್ಷ ಆಯ್ತು. ಪ್ರತಿ ವರ್ಷ ಕೆನಾಲ್ಗಳಿಗೆ ಮೇಂಟೆನೆನ್ಸ್ ಇರ್ತೈತೆ. ಅದು ನಾನು ಮಂತ್ರಿ ಇದ್ದಾಗ ಇರ್ತಿತ್ತು. ಯಾವ ಸರ್ಕಾರ ಇದ್ರು ಕೂಡ ಒಂದು ನೀರಾವರಿ ಆಯ್ತಂದ್ರೆ ಪ್ರತಿ ವರ್ಷದ ಕಳೆ ತೆಗೆಯೋದಕ್ಕ, ಮಣ್ಣು ತೆಗೆಯೋದಕ್ಕ, ಹೂಳು ತೆಗೆಯೋದಕ್ಕ, ಕಂಟಿ ಕಿತ್ತೋದಕ್ಕ ಒಂದು ಮಿನಿಮಮ್ ಒಂದು ರಿಪೇರಿ ಸಲುವಾಗಿ ಅನುಮಾನ ಇಟ್ಟೇ ಇರ್ತೈತೆ. ಈಗ ನಾವು ಇದ್ದಾಗ ಪ್ರತಿ ವರ್ಷ ಚೆಕ್ ಮಾಡ್ತಿದ್ದೇವೆ ನಾವು, ಅದನ್ನ ಸ್ವಚ್ಛ ಮಾಡುವಂತ ಕೆಲಸ ಮಾಡಿಸ್ತಿದ್ದೇವೆ ನಾವು 2 ಬಾರಿ ಶಾಸಕ ಇದ್ದಾಗ. ಆದ್ರೆ ಈ 2013ರಿಂದ 2025-26ವರೆಗೆ ವರ್ಷ ನೀವು ಎಷ್ಟು ದುಡ್ಡಲ್ಲಿ ಇಟ್ಟಿರಿ ಮೇಂಟೆನೆನ್ಸ್ ಸಲುವಾಗಿ? ವರ್ಷ ಕೆನಾಲ್ ನೀರು ಬಂದಾದ್ಮೇಲೆ ರಿಪೇರಿ ಮಾಡುವಂತ ಕೆಲಸಕ್ಕೆ ದುಡ್ಡು ಎಷ್ಟು ಇಟ್ರಿ, ಮತ್ತು ಆ ಕಾಮಗಾರಿ ಯಾರಿಗೆ ಕೊಟ್ಟಿರಿ, ಮತ್ತು ಅದನ್ನ ಯಾರು ಕೆಲಸ ಅದನ್ನ ಮಾಡಿದ್ರು, ಏನ್ ಕೆಲಸ ಮಾಡಿದ್ರು, ಫೋಟೋ ಸಮೇತ ಅದನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನ ನಿಮಗೂ ಹೇಳಕತ್ತೀನಿ. ಮತ್ತು ಇವತ್ತು ನನ್ನ ಪತ್ರದ ಮುಖಾಂತರ ಮುಖ್ಯ ಅಭಿಯಂತರಿಗೆ ಪತ್ರ ಕೂಡ ಆಲ್ ಮೀಟಿಂಗ್ ಬಿಡಿಸಿನಿ. ನಾನು ಮಟ್ಟಾದ ಯೋಜನೆ ಕೂಡ ಪತ್ರ ಬಿಡಿಸಿನಿ. ಅದನ್ನ ನೀವು ಪ್ರತಿ ಮಾಹಿತಿಯನ್ನ ಪ್ರತಿ ವರ್ಷ ಎಷ್ಟು ಖರ್ಚು ಮಾಡಿದ್ರಿ, ಎಲ್ಲಿ ಮಾಡಿದ್ರಿ, ಯಾರು ಮಾಡಿದ್ರ ಆ ಕಾಮಗಾರಿ, ಆ ದುಡ್ಡು ಯಾರು ತಿಂದ್ರು ಅಂತ. ಆ ದುಡ್ಡು ಖರ್ಚಾಗಿತ್ತಂದ್ರ ಈ ಕೆನಾಲ್ ಹೊಡಿತಿದ್ದಿಲ್ಲ. ಅದೊಂದು ಮೇನ್ ಕೆನಾಲ್ ಒಂದ ಅಲ್ಲ, ಬ್ರಾಂಚ್ ಕೆನಾಲ್ ಹಂಗೆ ಅದಾವ, ಹೊಲಗಾವಲಿನೂ ಹಂಗೆ ಅದಾವ. ಇವ್ರ ಜಮೀನ್ದಾಗ ಹೊಲಗಾವಲಿಗೆ ನೀರು ಹೋಗುದಿಲ್ಲ, ಅವರೇ ಹಡ್ಕೋಬೇಕು, ಅವರೇ ಸ್ವಚ್ಛ ಮಾಡ್ಕೋಬೇಕು. ಇದೇ ಹೇಳಿದ್ರು ಅವ್ರು. ಹಿಂಗಾಗಿ ಪ್ರತಿಯೊಂದು ಕೆನಾಲ್ಗೂ ಟಚ್ಚೇ ಮಾಡಿಲ್ಲ, ನೀವು ಟಚ್ಚೇ ಮಾಡಿಲ್ಲ. ಡ್ಯಾಮ್ನ ನೀರು ಬಂದ ಕೂಡ ಕೆನಾಲ್ ಬಿಡೋದು ಬಿಟ್ಟು ಬಿಡ್ತಾರೆ ಅಷ್ಟ. ರೈತರು ನೀರು ಬಿಡೋದು ಕೇಳ್ತಾರೆ, ಸ್ವಾಭಾವಿಕ. ಅವರು ಹೊಳಿ ತುಂಬಿದ ಮೇಲೆ, ಡ್ಯಾಮ್ ತುಂಬಿದ ಮೇಲೆ ಜೂನ್ ಮುಗಿಯುವಾಗ ಬಿಡೋದು ಕೇಳ್ತಾರೆ, ಸ್ವಾಭಾವಿಕ ಅದ. ಆದ್ರೆ ನಿಮ್ಮ ಡ್ಯೂಟಿ ಏನು? ಆ ಕೆನಾಲ್ ಸ್ವಚ್ಛ ಐತಿವಲ್ಲೋ, ನೀರು ಬಿಟ್ಟರೆ ತಡಿತೈತಿವಲ್ಲೋ. ಒಬ್ಬ ರೈತ ತನ್ನ ಹೊಲದಾಗ ನೀರಾವರಿ ಮಾಡ್ಬೇಕಾದ್ರೆ ಚೆಕ್ ಮಾಡಿ ನೀರು ಬಿಡ್ತಾನ. ಅಲ್ಲಿ ಪೈಪ್ ಸರಿ ಐತಿಲ್ಲೋ, ನೀರು ಸರಿ ಐತಿಲ್ಲೋ. ಇಷ್ಟು ವರ್ಷ ಆದ್ರೂ ಕೂಡ ನೀವು 13-14 ವರ್ಷ ಆ ಕೆನಾಲ್ಕ್ ಎಷ್ಟು ದುಡ್ಡು ಇಟ್ಟಿರಿ, ಏನ್ ಖರ್ಚು ಮಾಡಿರಿ, ಯಾಕೆ ಅದು ಕಾಮಗಾರಿ ಆಗ್ಲಿಲ್ಲ, ಯಾಕೆ ಈ ಕೆನಾಲ್ ಹೊಡಿತು? ಇವು ಪ್ರಶ್ನೆಗಳು ಬಂದಾವ ಸರ್ಕಾರದ ಮುಂದೆ. ಇದಕ್ಕೆ ಸಂಬಂಧಪಟ್ಟ ಎಂಜಿನಿಯರ್ ಕೂಡ ಅದಕ್ಕೆ ಉತ್ತರ ಕೊಡಬೇಕು. ಮತ್ತೆ ಯಾರು ಅದನ್ನ ದುಡ್ಡು ಅಕಸ್ಮಾತ್ ಅದನ್ನ ಮಾಹಿತಿ ನಿಮಗೆ ಸರಿಯಾದ ಮಾಹಿತಿ ಕೊಡ್ಲಿಕ್ಕಂದ್ರ ಭಾರತೀಯ ಜನತಾ ಪಾರ್ಟಿ ಈ ವಿಷಯವನ್ನ ನಾವು ಇಲ್ಲಿಗೆ ಬಿಡುದಿಲ್ಲ. ಭಾರತೀಯ ಜನತಾ ಪಾರ್ಟಿ ಆ ರೈತರಿಗೆ ಸರಿಯಾಗಿ ಪರಿಹಾರ ಕೊಡಬೇಕು. ಮತ್ತು ಆ ಎಷ್ಟು ದುಡ್ಡು ಖರ್ಚು ಮಾಡಿರಿ, ಅದು ಯಾರ್ಯಾರು ತಿಂದ್ರು ದುಡ್ಡು ಅಂತಕ್ಕಂಥದ್ದು, ಯಾರ ಪಾಲಿಗೆ ಎಷ್ಟು ದುಡ್ಡು ಹೋತು ಅಂತಕ್ಕಂಥ ಮಾಹಿತಿ ಸರಿಯಾಗಿ ಕೊಡ್ಲಿಕ್ಕಂದ್ರ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಹೋರಾಟವನ್ನ ಕೃಷ್ಣಾ ಜಲಭಾಗ್ಯ ನಿಗಮದ ಮುಂದೆ ನಾವು ಕೈಕೋತೀವಿ ಅಂತಕ್ಕಂಥ ಮಾತನ್ನ ತಮ್ಮ ಮುಖಾಂತರ ಹೇಳಿಕ್ಕೆ ಬಯಸ್ತೀವಿ. 2004 ಇದಾರೆ, 3-4 2000ರಿಂದ ಶುರು ಅದು. 4 ವರ್ಷದಾಗ ಮುಗಿದೈತ್ರಿ. ನಾನೇ ಇದ್ದೇವ. ಕಾಮಗಾರಿ ಯಾವಾಗ ಹೊಡಿಬೇಕಲ್ಲ, 20 ವರ್ಷ ಹೋಗತ್ತೆ. ಅದು 20 ವರ್ಷ ಯಾಕೆ ಹೊಡಿಲ್ಲ? ಆ ಕಾಮಗಾರಿ ಇದ್ರೆ ಒಂದು 2 ವರ್ಷ ಹೊಡೆದ್ ಬಿಡ್ಬೇಕು. ಅವಾಗ ಅದು ಏನಿಲ್ಲ, ಇಲ್ಲ ಕಳಪೆ ಆಗಿ ಪ್ರಶ್ನೆ ಬರ್ತದ. ನೀವು ನೀರು ಓವರ್ಫ್ಲೋ ಆದ್ರೂ ಗಮನಕ್ಕೆ ತಂದ್ರು ಹೋಗಿಲ್ಲ, ಇವ್ರು ಹೇಳಿಲ್ಲ, ಅದನ್ನ ರಿಪೇರಿ ಮಾಡಿಲ್ಲ. ಇವರು 4 ವರ್ಷ ಹೇಳಕತ್ತಾರೆ ರೈತರು. ಅವರು ನೀರ್ ಮ್ಯಾಗ ಹಾಸಿ ಹೋಗ್ತಿ, ಅದನ್ನ ಕಟ್ ಮಾಡಿ ಹೇಳಿದ್ರು ಮಾಡಿಲ್ಲ ಇವರು. ಒಂದೊಂದು ಕಂಟಿ ಬೆಳೆದ ಮ್ಯಾಗ ನೀರು ಮತ್ತಷ್ಟು ಮ್ಯಾಗ ಹೋಗತಿ. ಹೇಳಿ ಸಾಕಷ್ಟು ಹೇಳಿ. ಶಿಥಿಲ್ ಆಗಿಲ್ರಿ, ನೀರು ಓವರ್ಫ್ಲೋ ಆಗೈತಿ. ಆ ನೀರ್ ಕಂಟಿಗಳು ಬೆಳೆದು ಒಂದು ಕಂಟಿ ಬೆಳೆದು ಅಂದ್ರ ಮಣ್ಣು ಬಿತ್ತಂದ್ರ ಆ ನೀರು ಮ್ಯಾಗ ಹಾಸಿ ಹೋಗತಿ, ಕೆನಾಲ್ ಮ್ಯಾಗ ಹಾಸಿ. ಏನೋಪ್ಪ ಒಂದು ಕೆನಾಲ್ ಮಾಡಿದಾರ, ನಿನ್ನ ಏನೋ ಒಂದು ಯಾರು ಒಂದು ಇದು ಆಗ್ಯದ, ಏನು ಇಲಿ ಹಡ್ಡ್ಯಾವ, ಹೆಗ್ನ ಹಡ್ಡ್ಯಾವ, ಕೆನಾಲ್ ಕೆಟ್ಟೈತಿ ಅಂದ್ರೆ ಆ ಮಾತು ಬೇರೆ. 3-4 ವರ್ಷದಿಂದ ಓವರ್ಫ್ಲೋ ಆಗದ ಅಂತ ಹೇಳಕತ್ತಿದ ಮೇಲೂ ಮಾಡಿಲ್ಲ ಅಂತ ಹೇಳಿದ್ರ ನೇರವಾಗಿ ಅಲ್ಲಿ MLA ಕಾರಣಕ್ಕಾರ, ಮಂತ್ರಿನೇ ಕಾರಣಕ್ಕಾರ, KBJL ಅಧಿಕಾರ ಕಾರಣಕ್ಕಾರ. ಅಧಿಕಾರಿಗಳು ಬಲ್ಲಾಗಿ ಹೋಗ್ತಿರ್ತಾರ. ಅವ್ರು ಈಗ ಬಂದ ಅಧಿಕಾರಿನ ಕೇಳಿದ್ರು 6 ತಿಂಗಳಿಂದ ಬಂದೇವ ಅಂತ ಹೇಳಿದ್ರು ಮಟ್ಟಾಳಕ ಅವ್ರು. ಹೀಗಾಗಿ ಇವತ್ತಿನ ರೈತ ಕೂಡ ಮಹೇಶ ತನ್ನ ಮಾಧ್ಯಮದ ಮುಂದೆ ಹೇಳ್ಯಾನ. ಆ ಶಾಸಕರಿಗೆ ಹೇಳಿ 3-4 ಸಲ 3 ವರ್ಷ ಹೇಳಕತ್ತೀನಿ, ಅವ್ರ ಮಗಳಿಗೆ ಹೇಳಿ ಹೇಳಕತ್ತಾನ ಮಾಧ್ಯಮದಾಗ. ಇಷ್ಟು ಹೇಳಿದ್ರು ಯಾರು ಕೇರ್ ಮಾಡಿಲ್ಲ, ಎಲ್ಲಿ ಹೋಗ್ಬೇಕಿಲ್ಲ ಅಂತಕ್ಕಂಥ ಹಾಡಾಡ್ಕೊಂಡು ಹಾಳಕತ್ತಾನ ಅವ್ರ ರೈತ. ಅಂದ್ರ ಆ ಊರನವ್ರು ಬಂದ ಬದುಕಿ ಅಂತಕ್ಕಂಥ ಮಾತು ಹೇಳಕತ್ತಾನ. ಅದಕ್ಕ ನಾ ಹೇಳುದು ಇಷ್ಟ, ಈಗ ಅವಾಗ ಈ ಕೆನಾಲ್ಗಳಿಗೆ ಹಾನಿಯನ್ನು ನೀವು ಮಾಡಿರಿ. ಇವತ್ತ ಆ ರೈತರ ಜಮೀನು ಬೆಳೆ ಮಾತ್ರ ಹಾಳಾಗಿಲ್ಲ, ಸುಮಾರು 60 ಎಕರೆಕ್ಕಿಂತ ಜಮೀನು ಜಾಸ್ತಿ ಹಾಳಾಗೈತೆ. ಮಹೇಶ್ ಗೌಡ, ನಿಂಗರಗೌಡ ಮತ್ತು ಗುರ್ನಗೌಡ ಅಂತಕ್ಕಂಥ 3-4 ಜನರ ಜಮೀನುಗಳ 60 ಎಕರೆ ಆ ಮಣ್ಣು ಸಹಿತ ಕೊಚ್ಕೊಂಡು ಹೋಗೈತೆ ಅಲ್ಲಿ. ಅಂದ್ರೆ ಮತ್ತೆ ಬಿತ್ತಾಕು ಬರಾಗಿಲ್ಲ ಅದು. ಅಂದ್ರ ಈಗ ಕನಿಷ್ಠ ನಾ ಏನು ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ, ಒಬ್ಬ ರೈತನ 1 ಎಕರೆಗೆ 1 ಕೋಟಿ ರೂಪಾಯಿ ಕೊಟ್ಟರು ಕಡಿಮೆನೆ. 1 ಎಕರೆಗೆ 1 ಕೋಟಿ ರೂಪಾಯಿ ಪರಿಹಾರಧನ ಕೊಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ಲಿಕ್ಕೆ ಬಯಸ್ತೀನಿ. ಮತ್ತು ಕೇವಲ ಇನ್ನೊಂದು 8-10 ದಿವಸದೊಳಗ ಅದನ್ನ ರಿಪೇರಿ ಮಾಡಿ ಮತ್ತೊಂದು ಮುಂದೆ ನೀರು ಹೋಗಾಗ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ಲಿಕ್ಕೆ ಬಯಸ್ತೀನಿ. ಯಾಕಂತ ಹೇಳಿದ್ರೆ